ಜಮಖಂಡಿಯಲ್ಲಿ ದಲಿತ ಪರ ಸಂಘಟನೆಗಳ ಪ್ರತಿಭಟನೆ. ಹೌದು ಪ್ರಿಯ ವೀಕ್ಷಕರೇ, ರಾಜ್ಯ ಸರ್ಕಾರದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಕುರಿತು ನೀಡಿರುವ ಹೇಳಿಕೆಯನ್ನು ಬೆಂಬಲಿಸಿ ಜಮಖಂಡಿಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದವು. ಸಂಘಟನೆಗಳ ಮುಖಂಡರು ಮಾತನಾಡಿ, ಪ್ರಿಯಾಂಕ್ ಖರ್ಗೆ ಅವರು ಸತ್ಯವನ್ನು ಹೇಳಿದ್ದಾರೆ. ಆರ್ಎಸ್ಎಸ್ ನೋಂದಣಿಯಾಗದೇ ಇರುವ ಸಂಘವಾಗಿದೆ. ಸ್ವಯಂ ಸೇವಕ ಸಂಘವು ನೋಂದಣಿಯಾಗಿರುವ ಕುರಿತು ದಾಖಲೆಗಳನ್ನು ಸಾರ್ವಜನಿಕವಾಗಿ ನೀಡಬೇಕೆಂದು ಅವರು ಧ್ವನಿ ಎತ್ತಿದ್ದಾರೆ. ಅವರ ವಿರುದ್ಧ ಮಾತನಾಡುವ ನೈತಿಕತೆ ಆರ್ಎಸ್ಎಸ್ ಮುಖಂಡರಿಗೆ ಇಲ್ಲ ಎಂದು ಆರೋಪಿಸಿದರು. ಇದೇ ವೇಳೆ ದಲಿತ ಪರ ಸಂಘಟನೆಗಳು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನಿಲ್ಲುತ್ತೇವೆ ಎಂದು ಎಚ್ಚರಿಕೆ ನೀಡಿದವು. ರಾಜ್ಯದಲ್ಲಿ ಸಂವಿಧಾನ ಮತ್ತು ಕಾನೂನಿನ ಆಳ್ವಿಕೆ ಉಳಿಯಬೇಕು ಎಂದು ಆಗ್ರಹಿಸಿದ ಪ್ರತಿಭಟನಾಕಾರರು ಎಲ್ಲಾ ಸಂಘಟನೆಗಳು ಕಾನೂನು ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಪ್ರಿಯಾಂಕಾ ಖರ್ಗೆ ಅವರ ಹೋರಾಟಕ್ಕೆ, ಪ್ರಿಯಾಂಕಾ ಖರ್ಗೆ ಅವರ ಹೋರಾಟಕ್ಕೆ, ಆರ್ಎಸ್ಎಸ್ ಸಂಘಟನೆಗೆ, ಆರ್ಎಸ್ಎಸ್ ಸಂಘಟನೆಗೆ ಆಗಲಿ 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 ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ, ಈ ದೇಶದ ಕಾನೂನು ವಿರೋಧಿ ಆರ್ಎಸ್ಎಸ್ಗೆ बोलो बोलो भारत माता की डॉक्टर बाबा साहेब अंबेडकर ಅವರಿಗೆ. ಜಮಖಂಡಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು, ನಮ್ಮ ಬಸವ ಸಮಿತಿ ಆಗಿರಬಹುದು, ನಮ್ಮ ಮುಸ್ಲಿಂ ಸಂಘಟನೆಗಳಾಗಿರಬಹುದು, ಒಟ್ಟಾರೆ ಪ್ರಜ್ಞಾವಂತ ಆರ್ಎಸ್ಎಸ್ ಸಂಘಟನೆ ರಾಜ್ಯದಲ್ಲಿ ಆಯ್ತು ದೇಶದಲ್ಲಿ ಆಯ್ತು ಕಡ್ಡಾಯವಾಗಿ ಅದು ನೋಂದಣಿ ಆಗ್ಬೇಕು ಅಂತ ಹೇಳಿ ಏನು ಪ್ರಿಯಾಂಕಾ ಖರ್ಗೆ ಅವರ ಒಂದು ಕೂಗು ಒಂದು ಹೋರಾಟ ಐತಲ್ಲ, ಆ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲವಾಗಿ, ಕೇವಲ ಒಬ್ಬ ಪ್ರಿಯಾಂಕಾ ಖರ್ಗೆ ಅವರು ಮಾತ್ರ ಅಲ್ಲ, ಈ ದೇಶದ ಪ್ರಜೆಗಳಾಗಿ, ರಾಜ್ಯದ ಪ್ರಜೆಗಳಾಗಿ ನಾವು ಹೇಳ್ತೀವಿ ಏನಂದ್ರೆ ಆರ್ಎಸ್ಎಸ್ ಕಡ್ಡಾಯವಾಗಿ ನೋಂದಣಿ ಆಗ್ಬೇಕು. ಒಂದೇದು ತಮ್ಗೆಲ್ಲ ಗೊತ್ತಿರ್ಲಿ, ಆರ್ಎಸ್ಎಸ್ ಸಂಘಟನೆ 1925 ಸ್ಟಾರ್ಟ್ ಆಗತ್ತೆ ಭಾರತ ದೇಶದಾಗ. 1925 ಅವಧಿಯನ್ನು ನೋಡಿದಾಗ ಅದು ಸ್ವತಂತ್ರದ ಮೂಮೆಂಟ್. ಭಾರತ ದೇಶದಲ್ಲಿ ಸ್ವತಂತ್ರದ ಚಳವಳಿಗಳು ನಡೀತಾವ. ಸ್ವತಂತ್ರದ ಚಳವಳಿಯಲ್ಲಿ ಈ ಆರ್ಎಸ್ಎಸ್ ಸಂಘಟನೆ ಅತ್ಯಂತ ಬಲಿಷ್ಠವಾಗಿತ್ತು ಅವತ್ತು. ಹಿಂದೂ ಮಹಾಸಭಾ ಮತ್ತು ಆರ್ಎಸ್ಎಸ್ ದೇಶದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೂಡ್ರಿ ಅಂತೇಳಿ ಎಂದು ಹೋರಾಟನೂ ಮಾಡ್ಲಿಲ್ಲ, ದೇಶದ ಸ್ವಾತಂತ್ರ್ಯ ಪರವಾಗಿ ಅವರ ಒಂದು ಏನು ಹೋರಾಟನೂ ಮಾಡ್ಲಿಲ್ಲ ಅವರು. ಇನ್ನು ಹೊಳ್ಳಿ ತದನಂತರ 1950ಕ್ಕೆ ಏನು ನಮ್ಮ ಭಾರತ ದೇಶದ ಶ್ರೇಷ್ಠ ಸಂವಿಧಾನ ಅಂತ ಎಲ್ಲಾ ದೇಶಗಳು ಹೇಳ್ತಾವಲ್ಲ, ಆ ಶ್ರೇಷ್ಠ ಸಂವಿಧಾನ 1950 ಬರುತ್ತೆ. ಅವತ್ತಿನ ಸರಸಂಚಾಲಕರಾಗಿರ್ತಕ್ಕಂಥ ಗೋಲ್ವಾಲ್ಕರ್ ಹೇಳ್ತಾನೆ, ಇದು ಪಾಶ್ಚಿಮಾತ್ಯದಿಂದ ಕೂಡಿರ್ತಕ್ಕಂಥ ಸಂವಿಧಾನ ಐತಿ, ಹೀಗಾಗಿ ನಾವು ಇದನ್ನು ಒಪ್ಕೊಳ್ಳಂಗಿಲ್ಲ, ಇದನ್ನೆಲ್ಲ ಹಿಂದೂಗಳು ಈ ಸಂವಿಧಾನವನ್ನು ತಿರಸ್ಕಾರ ಮಾಡ್ರಿ ಅಂತ ಹೇಳ್ತಾನ. ಯಾರ ಗೋಲ್ವಾಲ್ಕರ್ ಪ್ರಥಮ ದೇಶ ವಿರೋಧಿ ಅವ. ತದನಂತರ 1949 ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹತ್ಯೆ ಆಗತ್ತೆ. ಆ ಹತ್ಯೆ ಆಗಿರ್ತಕ್ಕಂಥ ಏನ್ ಹತ್ಯೆ ಮಾಡಿರ್ತಕ್ಕಂಥ ವ್ಯಕ್ತಿ ಏನ್ ನಾಥುರಾಮ್ ಗೋಡ್ಸೆ ಅದನ, ಆತ ಸಹಿತ ಆ ಭಯೋತ್ಪಾದಕ ನಾಥುರಾಮ್ ಗೋಡ್ಸೆಯನ್ನು ಆರಾಧಿಸ್ತಾರೆ ಇವರೆಲ್ಲರೂ, ಯಾರು ಆರ್ಎಸ್ಎಸ್ ಅವರು. ತದನಂತರ ಏನು ಈ ದೇಶದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಭೂಮಿ ರಾಷ್ಟ್ರೀಕರಣ ಆಗ್ಲಿ ಅಂತ ಏನ್ ಕಾಯ್ದೆ ಬರುತ್ತಲ್ಲ, ಆ ಕಾಯ್ದೆಗೆ ಪ್ರಪ್ರಥಮವಾಗಿ ವಿರೋಧ ಮಾಡಿದವ್ರು ಯಾರಂದ್ರೆ ಇದೇ ಆರ್ಎಸ್ಎಸ್. ಯಾಕಂದ್ರೆ ಇಡೀ ದೇಶದ ಜಮೀನೆಲ್ಲ ಅವ್ರ ಸ್ವತ್ತ ಇತ್ತು ಅವಾಗ, ಎಲ್ಲ ಬಂಡವಾಳಶಾಹಿಗಳು ಅವರೇ ಇದ್ರು. ಹಿಂಗಾಗಿ ಆರ್ಎಸ್ಎಸ್ ಈ ದೇಶದ ಭೂಮಿ ರಾಷ್ಟ್ರೀಕರಣ ಆಗೋದನ್ನ ವಿರೋಧ ಮಾಡ್ತಂತ. ಈ ದೇಶದ ತಿರಂಗ ಜೆಂಡಾ ಒಪ್ಕೊಳ್ಳಂಗಿಲ್ಲ ಅಂತ ಆರ್ಎಸ್ಎಸ್ ಅವ್ರು ಹೇಳ್ಯಾರ. ಈ ದೇಶದ ತಿರಂಗ ಜೆಂಡಾ ಒಪ್ಕೊಳ್ಳಂಗಿಲ್ಲ, ನಾವು ಭಗವದ್ ಧ್ವಜ ಒಪ್ಕೋತೀವಿ. ರಾಷ್ಟ್ರಗೀತೆ ಒಪ್ಕೊಳ್ಳಂಗಿಲ್ಲ, ನಾವು ಅದು ಯಾವ್ದು ಸದಾ ವತ್ಸಲಿತ ಅವ್ರ ಸಾಂಗ್ ಐತಲ್ಲ ಅದನ್ನ ಒಪ್ಕೋತೀವಿ ಅಂತ ಅವ್ರು ಹೇಳ್ತಾರೆ. ಒಟ್ಟಾರೆಯಾಗಿ ಈ ದೇಶದಲ್ಲಿ ಆರ್ಎಸ್ಎಸ್ ಏನಂದ್ರೆ ಅದು ಇನ್ನೂವರೆಗೆ ನೋಂದಣಿ ಆಗಿ ಯಾಕಾಗಿಲ್ಲ ಅಂದ್ರೆ ಈ ಸಂವಿಧಾನವನ್ನು ಒಪ್ಕೊಳ್ಳಂಗಿಲ್ಲ ಅಂತ ಹೇಳ್ತಾರ ಅವ್ರ. ಈ ಸಂವಿಧಾನ ಬದ್ಧವಾಗಿ ನಾವ್ಯಾಕೆ ನೋಂದಣಿ ಮಾಡ್ಕೋತೀವಿ ಅಂತ ಹೇಳ್ತಾರ ಅವ್ರ. ಅದಕ್ಕೆ ನಾವ್ ಹೇಳ್ತೀವಿ, ಈ ದೇಶದಾಗ ಒಬ್ಬ ಚಪ್ಪಲಿ ಹೊಲಿಯುವಂತ ವ್ಯಕ್ತಿನೂ ಸಫಾಯಿ ಕರ್ಮಚಾರಿ ಅಡಿ ಒಳಗ ನೋಂದಣಿ ಹಾಕ ನಾವು ಇಂತ ಜಾಗದಾಗ
ಇಂತ ಒಂದು ಪ್ಲೇಸ್ದಾಗ ನಾ ಚಪ್ಪಲಿ ಹೊಲ್ಯಾಕತ್ತೀನಿ, ನನ್ಗೆ ಅನುಮತಿ ಕೊಡ್ರಿ ಅಂತ ಹೇಳಿ ಒಬ್ಬ ಚಪ್ಪಲಿ ಹೊಲ್ಯಾವ್ ಸಹಿತ ಈ ದೇಶದಲ್ಲಿ ನೋಂದಣಿ ಹಾಕಾನ. 4800 ಶಾಖೆಗಳನ್ನು ಹೊಂದಿರತಕ್ಕಂತ RSS ಇನ್ನೂವರೆಗೆ ರಿಜಿಸ್ಟರ್ ಆಗಿಲ್ಲ, 100 ವರ್ಷ ಆಯ್ತು ಅನ್ನೋರು ಹೇಳಿದಂಗ. ಯಾಕಂದ್ರೆ ಇಲ್ಲಿವರೆಗೆ ನಾವು ದುರ್ಬಲ ಮುಖ್ಯಮಂತ್ರಿಗಳನ್ನ ನೋಡಿವಿ, ದುರ್ಬಲ ಒಂದು ಹೋಮ್ ಮಿನಿಸ್ಟರ್ಗಳನ್ನ ನೋಡಿವಿ. ಆದ್ರೆ ಒಬ್ಬ ಪ್ರಿಯಾಂಕ ಖರ್ಗೆ ದಿಂದ ಇವತ್ತು ಏನಾಗೈತಿ ಅಂದ್ರೆ RSS ಬುಡಕ ನೀರು ಬಂದೈತಿ. ಯಾಕಂದ್ರೆ ಅವ್ರು ಕೇಳೋದು ನ್ಯಾಯ ಆಗೈತಿ. ಈ ದೇಶದ ಸಂವಿಧಾನದಿಂದ ನಡಾಕತ್ತಲ್ಲ, ಸಂವಿಧಾನಬದ್ಧವಾಗಿ ನೀವು ನಡ್ಕೊಡ್ರಿ, ನಾವು ನಡ್ಕೊಳ್ತೀವಿ, ನೀವು ನೋಂದಣಿ ಆಗ್ರಿ ಅಂತ ಅವ್ರು ಹೇಳಕತ್ತಾರ. ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪೈತಿ? ನೋಂದಣಿ ಮಾಡ್ಕೊಂಡು ನೀವು ದೇಶ ಸೇವೆ ಮಾಡ್ರಲ್ಲ. ಅವ್ರು ಹೇಳ್ತಾರ ನಾವು ದೇಶಭಕ್ತಿ ಅಂತ ಹೇಳ್ತಾರೆ. ಭಾರತ ದೇಶ ಚೀನಾ ಮತ್ತು ಪಾಕಿಸ್ತಾನ ಅಂತೇಳಿ 2 ಯುದ್ಧಗಳನ್ನು ಕಂಡಿತಲ್ಲ. RSS ನ ಪಾತ್ರ ಏನಾಗಿತ್ತು ಅವಾಗ? ಎಲ್ಲಿ ದೇಶಭಕ್ತಿ ಹೋಗಿತ್ತು ನಮ್ದು? ಯಾವ ಬಾರ್ಡರ್ದಾಗ ಏನ್ ಯುದ್ಧ ಮಾಡಿದ್ರಿ ದೇಶಭಕ್ತಿ ಸಲುವಾಗಿ? ನೋಡಿದೀವಿ ನಾವೆಲ್ಲ. ಕೋವಿಡ್ ಬಂದ ದೇಶದಲ್ಲಿ RSS ನ ಪಾತ್ರ ಏನಾಗಿತ್ತು ಅವಾಗ? ದೇಶವೇ ಲಾಕ್ಡೌನ್ ಆತ. ಯಾವ ಜನರಿಗೆ ನೀವು ಸೇವೆ ಮಾಡಿದ್ರಿ? RSS ಬಂದು ಒಮ್ಮೆ ದಸರಾ ದಿನ, ನವರಾತ್ರಿ ದಿನ ಪಥಸಂಚಲನ ಮಾಡ್ತೀರಿ. ಅದು ಆ ಪಥಸಂಚಲನದಾಗ ಆ ತಲವಾರುಗಳನ್ನು ಪ್ರದರ್ಶನ ಮಾಡ್ತೀರಿ ನೀವು. ನಮ್ಗ ಭಾರತ ಸಂವಿಧಾನ ಏನ್ ಹೇಳತ್ತಂದ್ರ ಅಕ್ರಮ ಶಸ್ತ್ರಾಸ್ತ್ರವನ್ನು ಹೊಂದುವಂಗಿಲ್ಲ ಯಾರು, ಏನು ಖಾಸಗಿ ವ್ಯಕ್ತಿಗಳು. ಆರ್ಮಿ ಅವರನ್ನು ಬಿಟ್ರೆ ಯಾರು ತಲವಾರನ್ನು ಹೊಂದೋಗಿಲ್ಲ. ಪಥಸಂಚಲನದಾಗ ಕಾನೂನು ಬದ್ಧವಾಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋ ತನಾನು ನಾವು ಬಿಡಂಗ ಇಲ್ಲ. ನೀವು ಜಮಖಂಡಿ ಒಳಗೆ ನೀವೇನ್ ಇಲ್ಲಿ ಮಾಡ್ತೀರಿ ಪಥಸಂಚಲನ, ಅದಕ್ಕೂ ನಾವು ತಹಶೀಲ್ದಾರ್ ಮೂಲಕ ಅವ್ರಿಗೆ ಈಗ ಅಷ್ಟ ಅಲ್ರಿ ಅನ್ನೋದು ಟೈಮ್ ನಿಮ್ಗೆ ಎಲ್ಲರೂ ಕೇಳ್ಕೊಡ್ತೀನಿ ಏನಂದ್ರೆ ಅವ್ರು ಏನ್ ನೋಂದಣಿ ಮಾಡುವವರೆಗೂ ಹೋರಾಟ ಮಾಡೋದು ಒಂದು. ಅವ್ರು ಇಲ್ಲಿ ಏನ್ ಪಥಸಂಚಲನ ಮಾಡ್ತಾರ ಅದಕ್ಕೂ ಸಹಿತ ನಾವು ಗೆರವ್ ಹಾಕುವಂತ ತಮ್ಮೆಲ್ಲರ ಮೂಲಕ ನಾನು ಹೇಳ್ತಾ, ಈ ಒಂದು ನ್ಯಾಯಬದ್ಧ ಮತ್ತು ಕಾನೂನುಬದ್ಧವಾದ ಹೋರಾಟಕ್ಕೆ ತಾವೆಲ್ಲರೂ ಏನು ಬಂದಿದ್ದೀರಿ. ಈ ಒಂದು ಹೋರಾಟ ಇವತ್ತಿಗೆ ಕೈ ಬಿಡೋದು ಬೇಡ. RSS ಎಲ್ಲಿವರೆಗೆ ನೋಂದಣಿ ಆಗಂಗಿಲ್ಲ ಅಲ್ಲಿವರೆಗೆ ನಾವು ಬಿಡೋದು ಬೇಡ ಅಂತ ಪರವನ್ನು ಕೊಡೋಣ. ಇಷ್ಟು ಹೇಳಿ, ಏನ್ ಎಲ್ಲಾ ಸಂಘಟನೆದವ್ರು ನೀವು ಬಂದಿದ್ರಿ ಅವ್ರೇನಂದೆ ತಮ್ಗೆಲ್ರೂ ಸಹ ಕೈ ಮುಗಿದು ವಂದನೆಗಳನ್ನ ಹೇಳಿ ಈ ಒಂದು ಶಾಂತಿಯುತವಾದ ಹೋರಾಟಕ್ಕೆ ನಾವು ಏನು ಸಮಾಪ್ತಿಯನ್ನ ಹೇಳ್ತಾ ನನ್ನ ಮಾತು. ಬಂಧುಗಳೇ, ಇಂದು ಭಾರತ ಗಣರಾಷ್ಟ್ರದಲ್ಲಿ ಒಂದು ಸಂಚಲನವನ್ನ ಸೃಷ್ಟಿಯಾಗಿದೆ. ಆ ಸಂಚಲನ ಯಾವುದೆಂದರೆ, ರಾಷ್ಟ್ರದಲ್ಲಿ ಅನಧಿಕೃತವಾಗಿ, ಅವ್ಯವಹಾರವಾಗಿ, ಅನೈತಿಕವಾಗಿ ವ್ಯವಹಾರ ನಡೆಸ್ತಕ್ಕಂಥ ಒಂದು ರಾಷ್ಟ್ರೀಯ ಸೇವಕ ಸಂಘ ಎನ್ನುವಂತಕ್ಕಂಥ ಒಂದು ಹೆಸರಿನ ಒಂದು RSS ಸಂಘಟನೆ. ಈ ಕೋಮುವಾದಿಗಳ ಆಡಳಿತದಲ್ಲಿ ಅವ್ಯವಸ್ಥೆಯಿಂದ ವ್ಯವಸ್ಥೆಗೆ ತರಲು ನಮ್ಮ ರಾಜ್ಯದ ಗೃಹ ಸಚಿವರಾದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು RSS ನೋಂದಣಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಯು ದೇಶದ ಉದ್ದಗಲಕ್ಕೂ ಆ ಕೋಮುವಾದಿಗಳ ಬುಡಕ್ಕೆ ಬೆಂಕಿ ಬಿದ್ದಿದೆ. ಇವತ್ತು ಮಾನ್ಯ ಗೃಹ ಸಚಿವರ ಒಂದು ಪ್ರಶ್ನೆಗೆ ನಾನಾ ರೀತಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಉತ್ತರಗಳು ಸಿಗ್ತಾ ಇದ್ದಾವೆ. RSS ಪರಮೋಚ್ಚ ನಾಯಕ ಮೋಹನ್ ಭಾಗವತ್ ಅಂತಕ್ಕಂಥ ಒಬ್ಬ ಮನುಷ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಅನ್ನು ಪ್ರಶ್ನಿಸಿದಾಗ ಒಂದು ಉತ್ತರ ಕೊಡ್ತಾರೆ. ಎಂತ ಉತ್ತರ ಎಂದರೆ ಅದು ಒಂದು ಉಡಾಪಿಯ ಉತ್ತರ. ಹಿಂದೂ ಧರ್ಮ ನೋಂದಣಿ ಆಗಿದೆಯೇ ಅಂತ. ಹಾಗಾದ್ರೆ ನಾವು ಒಂದು ಪ್ರಶ್ನೆ ಕೇಳ್ತೀವಿ ಮೋಹನ್ ಭಾಗವತ್ ಅವ್ರಿಗೆ. ಮೋಹನ್ ಭಾಗವತ್ ಅವರೇ, ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘದ ಪ್ರಚಾರಕ್ಕೆ ಹೋದಾಗ ನೀವು ಹಿಂದೂ ಧರ್ಮದ ಪದವನ್ನ ಬಳಸಬೇಡ್ರಿ. ನೀವು ಹಿಂದೂ ಧರ್ಮದ ಪರವಾಗಿದ್ದೀರೋ ಹಿಂದೂ ಪರ್ವದ ವಿರೋಧವಾಗಿದ್ದೀರೋ ಅಂತಕ್ಕಂಥದ್ದು ಉತ್ತರ ನೀಡಬೇಕು. ಇವತ್ತು RSS ನೋಂದಣಿಗೂ ಹಿಂದೂ ಧರ್ಮದ ನೋಂದಣಿಗೂ ಏನು ವ್ಯತ್ಯಾಸ? ಹಿಂದೂ ಧರ್ಮ, ನಿಮ್ಮ ಮಾತಿನ ಶೈಲಿಯನ್ನು ನೋಡಿದ್ರೆ ಹಿಂದೂ ಧರ್ಮವೇ ಬೇರೆ, RSS ಬೇರೆ ಎಂತಕ್ಕಂಥ ನೀವೇ ಜನರಿಗೆ ತೋರಿಸ್ಕೊಟ್ಟಿದ್ರಿ. ಹಾಗಾದ್ರೆ ನೀವು ರಾಷ್ಟ್ರದಲ್ಲಿ ಯಾವುದೇ ರೀತಿ ನೋಂದಣಿಯಾಗದೆ ಇಂಥ ಕಾರ್ಯ ಚಟುವಟಿಕೆಗಳನ್ನ ಒಂದು ಸಂಘಟನೆಗಳ ಮೂಲಕ ಮಾಡ್ತಾ ಇದ್ದೀರಿ. ಹಾಗಾದ್ರೆ ನೀವು ದೇಶದ ಸಂವಿಧಾನಕ್ಕೆ ಗೌರವ ಕೊಡಲ್ವಾ? ಈ ದೇಶದ ಕಾನೂನಿಗೆ ಗೌರವ ಕೊಡಲ್ವಾ? ಹಾಗಿದ್ದರೆ ನಿಮ್ಮ ಸಂಘಟನೆಯನ್ನ ದೇಶದ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಮಾನ್ಯತೆ ನೀಡಿದ ನಿಮ್ಮ ಸಂಘಟನೆಯನ್ನ ನಾವು ಇವತ್ತು ಒಂದು ಭಯೋತ್ಪಾದಕ ಸಂಘಟನೆ ಅಂತ ನಾವು ಘೋಷಿಸಬೇಕಾಗುತ್ತೆ.
ಏಕೆಂದ್ರೆ ಭಯೋತ್ಪಾದಕ ಸಂಘಟನೆ ನಡೆಸ್ಕೊಂಡು ಯಾರ ಕಣ್ಣಿಗೆ ಕಾಣಲ್ಲ. ಇಂದು ನೀವು ಭಯೋತ್ಪಾದಕತೆಯನ್ನ ನಾಗರಿಕರ ನಡುವೆ ತಂದು ಅದನ್ನ ಚಲಾವಣೆ ಮಾಡ್ತಾ ಇದ್ದೀರಿ. ಈ ಕೆಲಸ ಈ ಕೂಡಲೇ ನಿಲ್ಲಬೇಕು. ನೀವು ಏನಾದರೂ ಇನ್ನು ಮುಂದೆ RSS ಮುಖಾಂತರ ಏನಾದರೂ ಕಾರ್ಯಕ್ರಮ ಹಾಕೋದಾದ್ರೆ RSS ನೋಂದಣಿ ಆಗಿರಬೇಕು. ಇಂಥ ಒಂದು ನೋಂದಣಿಯಾದ ಸಂಘಟನೆಗಳ ಒಂದು ಮುಂದಾಳತ್ವದಲ್ಲಿ ಏನಾದರೂ ಮಾಡಕ್ ಹೋದ್ರೆ ನಾವು ದಲಿತ ಸಂಘಟನೆಗಳು ಕೂಡ ಇವತ್ತು ರೆಡಿ ಇದ್ದೇವೆ ನಿಮಗೆ ಅಡ್ಡಿ ಆತಂಕ ಮಾಡಕ್ಕೆ. ಯಾಕೆ ನಮ್ಮ ನೋಂದಣಿಯಾದ ಸಂಘಟನೆಗಳಿದೆ, ನಾವು ನ್ಯಾಯವಾಗಿದ್ದೇವೆ, ಕಾನೂನನ್ನು ರಕ್ಷಿಸುತ್ತೇವೆ, ಸಂವಿಧಾನವನ್ನು ಪಾಲಿಸುತ್ತೇವೆ. ಅದಕ್ಕಾಗಿ ನಿಮಗೆ ಯಾವುದೇ ರೀತಿಯಿಂದ ಹೆದರುವ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಕಾರ್ಯಕ್ರಮ ಆದ್ರೆ ನಾವು ಮೊದಲು ಅಡ್ಡಿ ಮಾಡೋರು ದಲಿತ ಸಂಘಟನೆಗಳಂತ ನಾವು ಈ ಮುಖಾಂತರ ಹೇಳ್ತೇವೆ. ಬುದ್ಧ, ಬಸವ, ಅಂಬೇಡ್ಕರ್ ಹಾಗೂ ಗಾಂಧೀಜಿಯವರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಇವತ್ತು ನಮ್ಮ ದೇಶ ಮತಾಂತರ ಕೋಮು ವಾದಿಗಳ ಒಂದು ಬೆದರಿಕೆಯಿಂದ ತತ್ತರಣೆ ಆಗ್ತಾ ಇದೆ. ಬಹುಶಃ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿರ್ತಕ್ಕಂಥ ಎಲ್ಲ ಮಹಾತ್ಮರನ್ನ ಕಡೆಗಣಿಸಿ ಬೇರೆಯವರನ್ನ ಈ ದೇಶದ ಇತಿಹಾಸವನ್ನ ತಿರುಚುವಂತ ಕೆಲಸವನ್ನ RSS ನವರು ಮಾಡ್ತಾ ಇದ್ದಾರೆ. ಇವತ್ತು ಸಾಮಾನ್ಯ ನಮ್ಮ ನಾಯಕರು ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಒಂದು ಒಳ್ಳೆ ಪ್ರಶ್ನೆನೇ ಎತ್ತಿದ್ದಾರೆ. ಅವರ ಬುಡಾನೇ ಇವತ್ತು ಅಲಗಾಡತಕ್ಕಂತ ಪರಿಸ್ಥಿತಿ ಒಳಗೆ ಅವರೆಲ್ಲ ಚಿಂತನೆ ಮಾಡ್ತಿದ್ದಾರೆ. ಯಾವ ರೀತಿ ಅಂದ್ರೆ ಇವರಿಗೆ ಬೆದರಿಕೆ ಹಾಕುವ ಮುಖಾಂತರ ಪ್ರಿಯಾಂಕ ಖರ್ಗೆ ಅವರಿಗೆ ಬೆದರಿಕೆ ಹಾಕುವುದೇನು ಸಂವಿಧಾನಕ್ಕೆ ಬೆದರಿಕೆ ಹಾಕಿದಂತೆ ಅಂತಕ್ಕಂದು ನಾವು ಖಂಡಿಸ್ಬೇಕಾಗ್ತದೆ. ಇವತ್ತಿನ ದಿವಸ ಇವರು ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ಲ. RSS ದವರು ಭಾರತ ದೇಶ ಸ್ವತಂತ್ರ ಆದ್ಮೇಲೆ ಭಾರತ ದೇಶ ಆಗಿದೆ. ಅದಕ್ಕಿಂತ ಮೊದಲು ಪ್ರಾಂತ್ಯಗಳಾಗಿತ್ತು, ಬೇರೆ ಬೇರೆ ರಾಜ್ಯಗಳ ಆಳ್ವಿಕೆ ಮಾಡ್ತಾ ಇದ್ರು. ಭಾರತ ಅಂತಕೊಂಡು ಏನಾದ್ರು ಭಾರತ ಮಾತೆ ಅಂತಕೊಂಡು ಏನಾದ್ರು ಆಗಿದ್ರೆ ಅದು ಸ್ವಾತಂತ್ರ್ಯ ಬಂದ ಮೇಲೆ, ಅದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ, ಸುಭಾಷ್ ಚಂದ್ರ ಅವರ ನೇತೃತ್ವದಲ್ಲಿ, ಬಾಲ್ ಗಂಗಾಧರ ತಿಲಕ್ ಅವರ ನೇತೃತ್ವದಲ್ಲಿ, ನೆಹರು ಅವರ ನೇತೃತ್ವದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೆ ಈ ಸ್ವಾತಂತ್ರ್ಯವನ್ನ ನಾವು ಬಿಜೆಪಿ ಅವರು RSS ದವರು ಕೊಟ್ಟಿವೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸುಳ್ಳು ಪ್ರಚಾರ ಮಾಡಿ ಇತಿಹಾಸವನ್ನ ತಿರುಚುವಂತ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ದಲಿತರು, ಹಿಂದುಳಿದ ವರ್ಗದವರು, ವಿಶೇಷವಾಗಿ ಈ ದೇಶದ ಮಣ್ಣಿನ ಮಕ್ಕಳು, ನಾವೆಲ್ಲ ಬಹಳ ಎಚ್ಚೆತ್ತುಕೊಳ್ಬೇಕಾಗಿದೆ. ನಾವು ಯಾರು ಎಚ್ಚೆತ್ತುಕೊಳ್ಳದೆ ಇದ್ರೆ ಇವರು ನಮ್ಮ ಮೇಲೆ ಪ್ರತಿ ಸಲ ಪ್ರಹಾರವನ್ನು ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಮೋಹನ್ ಭಾಗವತ್ ಅವರು ಆ RSS ಸಂಘಟನೆಯನ್ನ ನಾವು ನೋಡಿದ್ರೆ ಗೊತ್ತಾಗತ್ತೆ ಅವರು ಯಾರಿದ್ದಾರೆ ಅದರ ಮುಖ್ಯಸ್ಥರು ಅಂತ ತಿಳ್ಕೊಂಡು. ಇಲ್ಲಿವರೆಗೆ ಯಾವ ಹಿಂದುಳಿದ ವರ್ಗದವರಿಲ್ಲ, ಯಾವ ದಲಿತರಿಲ್ಲ, ಯಾವ ದೇಶ ಪ್ರೇಮಿಯೂ ಕೂಡ ಅಲ್ಲಿ ಇಲ್ಲ ಅಂತ ತಿಳ್ಕೊಂಡು ನಾವು ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ಇವತ್ತು ಪ್ರಿಯಾಂಕ ಖರ್ಗೆ ಅವ್ರನ್ನ ಕೂಡ ನಾವು ಭೇಟಿಯಾದಾಗ ಹೇಳಿದ್ರು ಅವರು, ಇವತ್ತು ನಾವು ಭಾರತ ದೇಶದಲ್ಲಿ ಏನಾದ್ರೂ ಒಂದು ಬದಲಾವಣೆ, ಏನಾದ್ರೂ ಸಂವಿಧಾನ ಪರವಾಗಿರ್ತಕ್ಕಂಥ ಬದಲಾವಣೆ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಅಂತಕ್ಕಂಥ ಮಾತುಗಳನ್ನ ಸುಮಾರು ಒಂದು 2-3 ತಿಂಗಳು ಅವರು ಹೇಳಿದ್ದಾರೆ. ಅದಕ್ಕಾಗಿ ಬಸವ ಸಂಘಟನೆಗಳಾಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಅಥವಾ ಈ ನಾಡಿನ ಪ್ರಗತಿಪರ ಚಿಂತಕರು ನಾವೆಲ್ಲ ಒಟ್ಟಾಗಿ ಹೋರಾಡಿದಾಗ ಮಾತ್ರ ಇಂಥ ಕೋಮುವಾದಿಗಳನ್ನ ನಾವು ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಅವರು ಸಂವಿಧಾನವನ್ನು ದುರುಪಯೋಗ ತೆಗೆದುಕೊಳ್ತಾ ಇದಾರೆ, MP ಗಳನ್ನ ಕೊಂಡ್ಕೊಳ್ತಾ ಇದಾರೆ, MLA ಗಳನ್ನ ಕೊಂಡ್ಕೊಳ್ತಾ ಇದಾರೆ. ದೇಶವನ್ನ ಅರಾಜಕತೆಯ ಒಯ್ದ ದೃಷ್ಟಿಯಲ್ಲಿ ತಮ್ಮ ಬಹುಮತವನ್ನು ಸಾಬೀತುಗೋಸ್ಕರ ಅವರು ಈ ದೇಶವನ್ನ ಹಾಳು ಮಾಡೋದಕ್ಕೋಸ್ಕರ ಇವತ್ತು ಅನ್ಯ ಮಾರ್ಗಕ್ಕೆ ಇಳಿದಿದ್ದಾರೆ. ಬಹುಶಃ ಇವತ್ತಿನ ಈ ಒಂದು ನಮ್ಮ ಭಾರತ ದೇಶ ಇತಿಹಾಸದಲ್ಲಿ ಯಾರೂ ಕೂಡ ಇಷ್ಟು ಮೋದಿ ಅಂತ ನಾಯಕ ಆಗಲಿ ಅಥವಾ ಅಮಿತ್ ಶಾ ಆಗಲಿ ಬಹಳ ಕೆಳಮಟ್ಟಕ್ಕೆ ಹೋಗಿ ಇವತ್ತು ರಾಜಕಾರಣವನ್ನು ಅವರು ಮಾಡ್ತಾ ಇದ್ದಾರೆ. ನಮ್ಮ ದಲಿತರನ್ನ ಹೊಡೆಯೋದು, ಹಿಂದುಳಿದ ವರ್ಗದವರನ್ನ ಹೊಡೆಯೋದು, ಅಥವಾ ದೇಶ ಪ್ರೇಮಿಗಳನ್ನು ಹೊಡೆಯೋದು, ಪ್ರಗತಿಪರ ಚಿಂತಕರನ್ನು ಹೊಡೆಯೋದು, ಇಲ್ಲಿ ಒಂದು ಉದ್ದೇಶ ಕಾಣ್ತಾ ಇದೆ. ಕನ್ನೇರಿ ಮಠದ ಸ್ವಾಮಿ ಅವನು ಪಕ್ಕಾ ಹಿಂದುತ್ವವಾದಿ, ಆದ್ರೆ ಲಿಂಗಾಯತ ಅಂತ ತಿಳ್ಕೊಂಡು ಹೇಳ್ತಾನೆ, ಆದ್ರೆ ಅವನು ಪಕ್ಕಾ ಹಿಂದುತ್ವವಾದಿ. ಇವತ್ತು ಅವನ್ನ ಇಟ್ಟುಕೊಂಡು ಲಿಂಗಾಯತ ಧರ್ಮದ ಮೇಲೆ ಪ್ರಹಾರ ಮಾಡ್ತಾ ಇದಾರೆ. 12ನೇ ಶತಮಾನದಲ್ಲಿ ಯಾರು ಲಿಂಗಾಯತ ಧರ್ಮದ ಮೇಲೆ ಪ್ರಹಾರ ಮಾಡಿದ್ರು ಅವತ್ತು ಈ ಕನ್ನೇರಿ ಸ್ವಾಮಿನ ಇಟ್ಟುಕೊಂಡು ಪ್ರಹಾರವನ್ನು ಮಾಡ್ತಿದ್ದಾರೆ. ಅಲ್ಲಿ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಸಂಚನ್ನ ಇವತ್ತು ದೇಶದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಹೇಳಿದ್ರಲ್ಲ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ, ರಮೇಶ್ ಜಿಗಜಿಣಗಿ ಅವರು ಸಂಸದರು, ಅವ್ರನ್ನ ಎದುರು ಹಾಕೋಬೇಡ್ರಿ ಅಂತ. ಏನ್ ಅವ್ರು ಭಯೋತ್ಪಾದಕರ? ಅವರು ಎದುರು ಹಾಕ ಏನ್ ಅವರು ಗಂಡದಾವ ಅವ್ರ ಕಡೆ? ನಾವು ಯಾರಿಗೂ ಹೆದರ್ಬೇಕಾಗಿಲ್ಲ. ಇಂತ ಈ ಹುಷಿ ದೇಶಭಕ್ತರು ಇವರು. ಇವತ್ತು ಯಾವತ್ತಿಗೂ ಹುಷಿ ದೇಶಭಕ್ತರಲ್ಲ ಇವರು. ಅದೇ ಹೇಳ್ತಾರೆ, ಇಲ್ಲಿ ಬಂದಿದ್ರಲ್ಲ ಇವರು ಸಂತೋಷ್ ಅವರು, ನಾವು ಗುಡಿ ಗುಂಡಾರಗಳು ಹೋಗಬೇಡ್ರಿ,
ನಮ್ಮಲ್ಲೇ ದೇವರಿದ್ದಾನೆ, ನಮ್ಮಲ್ಲೇ ದೇವರನ್ನ ಪೂಜೆ ಮಾಡಂತ ತಿಳ್ಕೊಂಡು ನಾವು ಹೇಳಿದೀವಿ ಅಷ್ಟೇ. ಆದ್ರೆ ಅದನ್ನ ಖಂಡಿಸಿ ರಾಜ್ಯ ವ್ಯಾಪ್ತಿ ಒಂದು ಗಲಾಟೆಯನ್ನು ಮಾಡಿದ್ರು. ಆದ್ರೆ ಅದೇ ಬಿ ಎಲ್ ಸಂತೋಷ್ ಮಾನ್ಯ ಹೇಳಿದ್ರು, ಬಸವಭವನದಲ್ಲಿ ನೀವು ಯಾರು ಗುಡಿ ಗುಂಡಾರಿಗೆ ಹೋಗೋದ್ರ ಪರವಾಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅವ್ರಿಗೊಂದ್ ನ್ಯಾಯ, ನಮಗೊಂದ್ ನ್ಯಾಯ. ಇವತ್ತು ಹೇಳಿದಾರೆ ಜಿಗಜನಿಗೆ ಅವರು, ಇಲ್ಲ ನಮ್ಮ ದೇವರು, ನಿನ್ನೆ ಒಬ್ರು ನಮ್ಮ ದಲಿತ ಬಂಧುವನ್ನೇ ಕನೇರಿ ಸ್ವಾಮಿಯ ಅವ್ರಿಗೆ ಗೃಹ ಸಚಿವ ಸಿಕ್ಕಿಲ್ಲ ಅಥವಾ ಒಂದು ಮಂತ್ರಿ ಪದವಿ ಸಿಕ್ಕಿಲ್ಲ. ಅವರು ಸತತವಾಗಿ ಸಾಮಾಜಿಕ ಕಳಕಳಿಯಿಂದ ಹೋರಾಟ ಮಾಡ್ಯಾರ. ಅವರು 1998 NSU ಸಂಘಟನೆ ಅವ್ರ ಏನ್ ಕಾಲೇಜ್ ಆಗಿದ್ರಲ್ಲ, ಕಾಲೇಜ್ ಆಗಿದ್ದಾಗ ಅದರದ ಒಂದು ಮುಖ್ಯಸ್ಥರಾಗಿ ಒಂದು 2 ವರ್ಷ ದುಡಿತಾರು. ಆ ದುಡಿದ ನಂತರ ಈಗ NSU ರಾಜ್ಯ ಘಟಕದ ಅಧ್ಯಕ್ಷರಾಗಿ 4 ವರ್ಷ ದುಡಿತಾರು. ಅದು ದುಡಿದ ನಂತರ ಯೂತ್ ಕಾಂಗ್ರೆಸ್ 2 ವರ್ಷ, ಯೂತ್ ಕಾಂಗ್ರೆಸ್ ಮಹಾಸಚಿವವಾಗಿ 4 ವರ್ಷ ಕೆಲಸ ಮಾಡ್ಯಾರ. 4 ವರ್ಷ ಕೆಲಸ ಮಾಡಿದ ನಂತರ 2009 ಇಲೆಕ್ಷನ್ ಬಿಜೆಪಿ ಜೋಡಿ ಇಲೆಕ್ಷನ್ ಇದ್ದಾಗ ಪರಾಗ ಹೋಗ್ತಾರೆ. 2003 ಅವ್ರು ಆರ್ಸ್ ಬರ್ತಾರು. ಆರ್ಸ್ ಬಂದ ನಂತರ MLA ಇದ್ರು 3 ವರ್ಷ ಪಕ್ಷದ ಕೆಲಸ ಮಾಡ್ಕೋತ, ಸಾಮಾಜಿಕ ರಂಗದ ಕೆಲಸ ಮಾಡ್ಕೋತ ಬರ್ತಾರೆ. ಯಾಕಿದ್ರೆ ಹೇಳ್ಬೇಕಪ್ಪ ಅಂದ್ರ, ಅವ್ರ ಫಾದರ್ ರಾಷ್ಟ್ರೀಯ ಅಧ್ಯಕ್ಷರು. ರಾಷ್ಟ್ರೀಯ ಅಧ್ಯಕ್ಷದಿಂದ ಇವ್ರು ಪ್ರಿಯಾಂಕಾ ಖರ್ಗೆ ಅವರು ಆಟಿ ಜಿಗಿದಾಡತ್ತು, ಆಟಿ ಇವ್ರು ಕ್ವಶನ್ ಮಾಡತ್ತಾರ ಅನ್ನೋದು ಪ್ರಶ್ನೆ ಬರಂಗಿಲ್ಲ. ಯಾಕಂದ್ರ ಅವರು ಮೂಲತಃ ಹೋರಾಟಗಾರದಿಂದ ಬಂದಂತ ವ್ಯಕ್ತಿ. ಅವ್ರಿಗೆ ಬೇರೆದವ್ರು ಸಪೋರ್ಟ್ ಆಗಲಿ, ಅವ್ರ ತಂದೆಯವ್ರ ಸಪೋರ್ಟ್ ಆಗಲಿ ಅವ್ರ ಅವಶ್ಯಕತೆ ಇಲ್ಲ. ಈಗ ಪ್ರಿಯಾಂಕಾ ಖರ್ಗೆ ಅವ್ರು ಕೇಳಿದ ಏನು ಅಂತ ಉದ್ದೇಶ, ನೀವು ಸಂಘಟನೆ ರಿಜಿಸ್ಟರ್ ಮಾಡ್ಕೊಳ್ಬೇಕು. ದೇಶಭಕ್ತಿ ಅಂದ್ರೆ ಏನು? ದೇಶಭಕ್ತಿ ಅಂದ್ರ ನಮ್ಮ ಇರುವಂತ ನೆಲದೊಳಗಿರುವಂತ ಸಂವಿಧಾನವನ್ನು ಗೌರವಿಸಿದ ನಿಜವಾದ ರಾಷ್ಟ್ರಭಕ್ತಿ, ದೇಶಭಕ್ತಿ. ಆದ್ರೆ ಸಂವಿಧಾನ ಅಂಡ್ರ ಒಳಗ ಇವ್ರಿಗೆ RSS ಅನ್ನ ನೋಂದಣಿ ಮಾಡ್ಕೊಳ್ಳುವಂತದ್ದು ಸಮಸ್ಯೆ ಏನೈತಿ ಇವ್ರಿಗೆ? ಯಾಕಂದ್ರ ಇವ್ರು ಎಲ್ಲಿಂದ ಎಷ್ಟೆಷ್ಟು ಅಮೌಂಟ್ ಕಲೆಕ್ಟ್ ಆಗ್ತೈತೋ ಏನಾಗ್ತೈತೋ ಅದು ಯಾರು ಲೆಕ್ಕ ಕೊಡಲ್ಲ. ಅವ್ರು ಇದನ್ನ ನೋಂದಣಿ ಮಾಡ್ಕೊಂಡ್ರೆ ನಾವು ಮಸ್ತ್ ಅನ್ಸುಡಿ ಇದಕ್ಕೆಲ್ಲ ಲೆಕ್ಕ ಕೊಡ್ಬೇಕಾಗ್ತೈತಿ. ಇದ್ರ ಸಂಘಟನೆಗಳಿಗೆ ಏನು ಯಾರ್ಯಾರ ಗೊತ್ತಾಗ್ತೈತಿ ಅನ್ನೋ ಒಂದ ದುರುದ್ದೇಶದಿಂದ ಈ ಒಂದು ನೋಂದಣಿ ಅವ್ರು ಇನ್ನತನ ಮಾಡ್ಕೊಂಡಿಲ್ಲ. ಆಮೇಲೆ ಆ ಸಂಘ ಇದ್ರು RSS ನಮ್ಮ ಹುಡುಗರು ತಗೋತಾರ. ಎದಕ್ ತಗೋತಾರೋ? ಬರೀ ಪಥಸಂಚಲನ ಮಾಡಕ್ ತಗೋತಾರ. ಅದು ಸಂಘದ ಮುಖ್ಯಸ್ಥಿದ್ದಾಗ ಯಾವ್ದೋ ಒಬ್ಬ ದಲಿತಗಾಗ್ಲಿ ಯಾವ್ದೋ ಒಂದು ಹುದ್ದೆ ಕೊಡಂಗಿಲ್ಲ. ಆ ಹುದ್ದೆ ಕೊಡೋದು ಬೇಡ, ನಮ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರ ತಂದೆಯವ್ರು ಏನ್ ಹೇಳ್ತಾರು, ನಮ್ಮ ಹೆಣ ಸಾತ್ ನಂತರು RSS ಆಫೀಸ್ ದಿಂದ ಮುಂದೆ ನಾವು ನಮ್ಮ ಹೆಣನಲ್ಲಿ ಹೋಗಂಗಿಲ್ಲ ಅನ್ನೋ ಒಂದು ಮಾಧ್ಯಮ ಮುಖಾಂತರ ಸ್ಪಷ್ಟಪಡಿಸ್ತಾರ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಅವ್ರ ಇದ್ರ ಬದಲು ಓದ್ಕೊಂಡವ್ರು, ಇದ್ರ ಬದಲು ತಿಳ್ಕೊಂಡ್ರ ಇದು ಸತ್ಯಾಂಶ ಇತ್ತಂದ್ರ ಇದ್ರ ಲೆಕ್ಕಪತ್ರ ನೀವು ತೋರಿಸ್ತೀರಿ ಅಂದ್ರ, ಇದನ್ನ ನೋಂದಣಿ ಮಾಡ್ಕೋತೀರಿ ಅಂದ್ರ ನಿಮ್ಮ ಆಫೀಸ್ ತನ ನಾನೇ ಬರಕ್ ರೆಡಿ ಇದ್ದೀನಿ, ನಾನು ನೀವು ಇನ್ವೈಟ್ ಮಾಡ್ರಿ ಅಂತಾರ. ಇಲ್ಲ, ನಿಮ್ ಮುಜುಗೂರ್ ಅಲ್ಲಿ ಬರೋದು ಮುಜುಗೂರ್ ಆಗ್ತೈತಿ ಅಂದ್ರ ನೀವು ನನ್ನ ಆಫೀಸಿಗೆ ಬರ್ರಿ, ನಮ್ಮ ಆಫೀಸಿಗೆ ಬಂದ್ರ ನಿಮಗೆಲ್ಲ ಕ್ಲಾರಿಫೈನ ಕೊಡ್ತೀನಿ ಅಂತ ಹೇಳ್ತಾರ. ಇವ್ರು ಡೆಲ್ಲಿ ಒಳಗ ಒಂದು RSS ಮೇನ್ ಕಚೇರಿ ಕಟ್ಟಾರ. ಅವ್ರು ಡಿಕ್ಲೇರ್ ಮಾಡ್ಕೊಂಡ್ರೆ ಅವ್ರ ಆಫೀಸಿಗೆ 150 ಕೋಟಿ ರೂಪಾಯಿ ಅದಕ್ಕೆ ಖರ್ಚಾಗೈತಿ ಅಂತ ಹೇಳಿ ಇವ್ರು ಹೇಳ್ತಾರ. ಆದ್ರೆ ನಿಖರವಾಗಿ ಅದನ್ನ ನೋಡ್ಬೇಕಾದ್ರ ಆ ಆಫೀಸ್ಗೆ ಅವ್ರು ಖರ್ಚು ಮಾಡಿದ ಟೋಟಲ್ 2 ಕೋಟಿ 70 ಲಕ್ಷ, 270 ಕೋಟಿ. 270 ಕೋಟಿ ಇವ್ರಿಗೆ ಎಲ್ಲಿಗೆ ಬಂತು? ಇವ್ರಿಗೆ ರೊಕ್ಕ ಕೊಡವ್ರು ಯಾರ? ಅದ್ ಇಂತ ಆಡಿಟೋರಿಯಂ ಐತೆ ಅಂತ ಅವರು. ಅದ್ರಾಗ 300 ರೂಮ್ ಅದಾವ. ಇಂಟರ್ನ್ಯಾಷನಲ್ ಸೆಮಿನಾರ್ ಸುಲ್ಕಾಟ್ರಾಗ ಮಾಡಬಹುದು ಅಂತ ಒಂದು ಅತ್ಯಾಧುನಿಕ ಆಫೀಸ್ ಕಟ್ಕೋತಾರ ಇವ್ರು. ಅಂತ ಆಫೀಸ್ಗೆ ಇವ್ರಿಗೆ ದುಡ್ಡು ಎಲ್ಲಿದೆ ಬಂತು? ಇದು ಆದಾಯದ ಮೂಲ ಎಲ್ಲಿ ಇವ್ರದ? ಆದಾಯದ ಮೂಲೇನ? ಅದ ಮೂಲ ನಾವು ತಿಳ್ಕೊಬೇಕಾಯ್ತಂದ್ರ ಅವ್ರ ಸಂಘದವ್ರು ರಿಜಿಸ್ಟರ್ ಮಾಡ್ಕೊಂಡ್ರ ಅಂದ್ರ ಸಂಘಕ್ಕೆ ಒಂದು ನಂಬರ್ ಬರ್ತಂದ್ರ ಅದನ್ನ ಗೌರ್ಮೆಂಟ್ ಅದ್ರ ಸ್ಪಷ್ಟೀಕರಣ ಅವ್ರು ಕೇಳ್ಬಹುದು. ಆ ಸ್ಪಷ್ಟೀಕರಣ ಕೇಳಿದ್ರೆ ಆ ಸ್ಪಷ್ಟೀಕರಣ ನಾವೆಲ್ಲ ಉತ್ತರ ಕೊಡ್ಬೇಕಾಗ್ತೈತಿ ಅನ್ನೋ ಒಂದ ದುರುದ್ದೇಶದಿಂದ ಇದನ್ನ ಅಪೋಸ್ ಮಾಡತ್ತಾರು. ಅದಕ್ಕೆ ಏನ್ ಮಾಡ್ಬೇಕು? ಪ್ರಿಯಾಂಕಾ ಖರ್ಗೆ ಅವರು ಇದನ್ನ ಒಂದು ಕಾಯ್ದೆಯಾಗಿ ರೂಪಿಸ್ಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಇದ್ರು ನಮ್ ಕರ್ನಾಟಕದಾಗ ಆಗ್ಬೇಕಂದ್ರ ಸರ್ಕಾರಿ ಜಾಗದಾಗ ಇವರು ಪಥಸಂಚಲನ ಮಾಡ್ತಾರೋ, ಅವ್ರು ಏನ್ ಫಂಕ್ಷನ್ ಮಾಡ್ತಾರೋ ಅದಕ್ಕೆ ನೋಂದಣಿ ಕಂಪಲ್ಸರಿ ಅನ್ನೋದು ಕಾಯ್ದೆ ತರಬೇಕು. ಇವ್ರ ಸಂಪುಟದೊಳಗ ಮೀಟಿಂಗ್ದಾಗ ಪಾಸ್ ಮಾಡಬೇಕು. ಮೀಟಿಂಗ್ದಾಗ ಪಾಸ್ ಆದ ನಂತರ ರಾಜ್ಯಪಾಲರ ಸಿಗ್ನೇಚರ್ ಆಗ್ಬೇಕು. ಸಿಗ್ನೇಚರ್ ಆದ ನಂತರ ಗೆಜೆಟ್ ಒಳಗ್ ಹೋಗ್ಬೇಕು. ಗೆಜೆಟ್ ಒಳಗ್ ಬಂತಂದ್ರ ಅದನ್ನ ಲೀಗಲಿ ಆಗಿ ನಾವ್ ಅದ್ರ ಬದಲು ನಾವ್ ಯಾವ್ದು ಬೇಕಾದ್ರೆ ಕ್ವಶನ್ ನಾವು ಮಾಡ್ಬೋದು. ಅದಕ್ಕೆ ಇದು ಪ್ರಿಯಾಂಕಾ ಖರ್ಗೆ ಅವರು ಒಬ್ಬರದ ಅಲ್ಲ. ಇದು ಕೇಳೋದು ಕ್ವಶನ್ ಒಬ್ಬರದಲ್ಲ. ಇದು ಅವರು ಒಬ್ಬ ಕರ್ನಾಟಕ ಸರ್ಕಾರದಾಗ ಘನ ಸರ್ಕಾರದ ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವರಾಗಿ ಕೇಳತ್ತಾರ. ಅವ್ರು ಯಾರು? ಪ್ರಿಯಾಂಕಾ ಖರ್ಗೆ ಅವ್ರು ದಲಿತರದಾರು ಅನ್ನೋ ಉದ್ದೇಶದಲ್ಲಿ ಕೇಳಿಲ್ಲ.
ಅವರು ದಲಿತರು. ಅವ್ರು ಏನ್ ಹೇಳ್ತಾರು, ನೀವು ಒಬ್ಬ ದಲಿತ ಮನುಷ್ಯಾಗ RSS ಎದಕ್ ಬೇಕು, ಯಾಕೆ ಅದು ವಿಷಯ ಬೇಕು ಅಂದ್ರೆ ಅವ್ರು ಮಾತಾಡೋದು ತಾತ್ಪರ್ಯ ಏನಪ್ಪ, ಒಬ್ಬ ದಲಿತ ಅಂದ್ರ ಕನಿಷ್ಠ, RSS ಅಂದ್ರ ಒಂದು ಶ್ರೇಷ್ಠ. ಈ ಲೆಕ್ಕದಾಗ ಅವ್ರು ಮಾಡ್ಯಾರು. ಒಬ್ಬ ಕನಿಷ್ಠ ವ್ಯಕ್ತಿ ಇದ್ದಾವ, ಒಂದು ಶ್ರೇಷ್ಠ RSS ಸಂಘದ ಬದಲ ಕೇಳುವಂತದ ಹಕ್ಕಿಲ್ಲ ಅವ್ ಕೇಳುವಂತದ ಅವಶ್ಯಕತೆ ಇಲ್ಲ ಅನ್ನೋದು ಮಾತಾಡ್ತಾನೆ. ಇವನಿಂದ ನಮ್ ಸಮಾಜ ಜಿಗಣಿನಿಂದ ನಮ್ ಸಮಾಜ ಕಲಿಬೇಕಾದ ಏನೂ ಇಲ್ಲ. ಇನ್ನು ಅವ MP ಆಗಿನು, MP ಆಗಿನು ಅವ್ನ ಕ್ಷೇತ್ರದಾಗ ಗುಡಿ ಒಳಗೆ ಹೋಗಲ್ಲ, ಗುಡಿ ಹೊರಗೆ ನಿಂತ ಅಲ್ಲೇ ನಮಸ್ಕಾರ ಮಾಡಿ ಗುಡಿ ಕಟ್ಟಿ ಮ್ಯಾಗ ಕೂತು ಬರ್ತಾನ. ಅಂತ ಒಬ್ಬ ಅಯೋಗ್ಯ ಪ್ರಿಯಾಂಕಾ ಖರ್ಗೆ ಅವ್ರ ಬದಲು ಮಾತಾಡುವಂತ ಯಾವುದೇ ಯೋಗ್ಯತೆ ಇಲ್ಲ. ಆ ಮಾತನ್ನ ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ. ಅದೇ ರೀತಿಯಾಗಿ ಇದನ್ನು ಪ್ರಿಯಾಂಕಾ ಖರ್ಗೆ ಅವರು RSS ನೋಂದಣಿ ಆಗಲಿ ಅಂತಕ್ಕಂಥ ವಿಚಾರಕ್ಕೆ ಬೆಂಬಲವಾಗಿ ಒಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಸ್ವಾಗತವನ್ನು ಕೋರುತ್ತಾ, ಈ RSS ಸಂಘಟನೆಯನ್ನ ನೋಡುವಂತ ಸಂದರ್ಭದಲ್ಲಿ ಅದು ಬಹಳಷ್ಟು ಸಮಯದಲ್ಲಿ ಅಥವಾ ಪ್ರತಿಯೊಂದು ಹಂತದಲ್ಲಿ ನಾನು ರಾಷ್ಟ್ರಭಕ್ತಿ ಸಂಘಟನೆ ಅಂತ ಹೇಳ್ಕೊತೈತಿ. ಹೀಗಾಗಿ ನಾವು ಅದರ ಆಚಾರ ವಿಚಾರಗಳನ್ನು ನೋಡುವುದಾದ್ರೆ ಅದು ಹೇಳುವುದೊಂದು ಮತ್ತು ಮಾಡುವುದೊಂದು, ಜನರ ಕಣ್ಣಿಗೆ ಮಣ್ಣೆರಚುವಂತ ಒಂದು ಸಂಘಟನೆ ಅಂತ ನಾವು ಹೇಳ್ತೀವಿ. ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಈ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಮ್ಮ ಗಡಿ ಪ್ರದೇಶವನ್ನ ಅದು ಗೌರವಿಸೋದಿಲ್ಲ. ಅಖಂಡ ಭಾರತದ ಪರಿಕಲ್ಪನೆ ಅಂತಕ್ಕಂಥ ಒಂದು ಅಸಾಧ್ಯವಾದ ಪರಿಕಲ್ಪನೆಯನ್ನ ಜನರಲ್ಲಿ ಕೊಡ್ತೈತಿ. ನಮ್ಮದೇ ಆದಂತ ರಾಷ್ಟ್ರ ಧ್ವಜವನ್ನ ಗೌರವಿಸೋದಿಲ್ಲ. ಸುಮಾರು 2002ರವರೆಗೆ ತಮ್ಮದೇ ಆದಂತ ಕೇಂದ್ರ ಕಚೇರಿಯಿಂದ ಹಿಡಿದು ದೇಶದಲ್ಲಿರ್ತಕ್ಕಂಥ ಯಾವುದೇ RSS ಶಾಖೆಯಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಅವರು ಹಾರಿಸಿದಿಲ್ಲ. ಯಾವಾಗ ಸಾರ್ವಜನಿಕವಾಗಿ ಅದು ವಿರೋಧ ವ್ಯಕ್ತ ಆಗೈತಿಲ್ಲ, ಕಾಡೋ ದೇವರು ಕಾಟ ಕಳೆದಂಗ ಹೆಸರಿಗೆ ಮಾತ್ರ RSS ಧ್ವಜವನ್ನ ಸ್ವಲ್ಪ ದಿನ ಹಾರಿಸಿದ್ರು ಅವರು. ಇಲ್ಲಿ ಜಮಖಂಡಿಯಲ್ಲಿಯೂ ಅನೇಕ RSS ಶಾಖೆಗಳನ್ನ ನಾವು ನೋಡ್ತೀವಿ, ದೇಶದಲ್ಲಿ ಅನೇಕ RSS ಶಾಖೆಗಳನ್ನ ನೋಡ್ತೀವಿ. ಅಲ್ಲಿ ಇಂದಿಗೂ ಸಹಿತ ಭಗವಾ ಧ್ವಜನ ಹಾರಾಡ್ತೀವಿ, ಅಲ್ಲಿ ಯಾವುದೇ ರೀತಿಯ ರಾಷ್ಟ್ರ ಧ್ವಜ ಹಾರಾಡುವುದಿಲ್ಲ. ಅದ್ರ ಜೊತೆಗೆ ಅವರು ನಮ್ಮ ರಾಷ್ಟ್ರ ಗೀತೆಗೆ ಗೌರವವನ್ನು ಸಲ್ಲಿಸುವುದಿಲ್ಲ, ತಮ್ಮದೇ ಆದಂತ ಒಂದು ಬೇರೆ ಗೀತೆಯನ್ನ ಗೌರವಿಸ್ತಾರೆ. ಹೀಗಾಗಿ ಏನು ನಾವು ರಾಷ್ಟ್ರಭಕ್ತಿ ಸಂಘಟನೆ ಅಂತ ಹೇಳ್ಕೊತಾರಲ್ಲ, ಹೇಳೋದು ಮಾತ್ರ ಬಾಯಿ ಮಾತಿನಲ್ಲಿ ರಾಷ್ಟ್ರಭಕ್ತಿ ಸಂಘಟನೆ, ಆದ್ರೆ ಮಾಡೋದೆಲ್ಲ ಅನಾಚಾರ, ರಾಷ್ಟ್ರ ದ್ರೋಹಿ ಕೆಲಸವನ್ನ ಮಾಡ್ತೈತಿ. ಅದ್ರ ಜೊತೆಗೆ ನಾವು ಹಿಂದುತ್ವ ಸಂಘಟನೆ ಅಂತ ಹೇಳ್ಕೊಳ್ತಾ ನಮ್ಮದೇ ಆದಂತ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಇರುವಂತ ಭಾರತ ದೇಶದಲ್ಲಿ ವಿಷ ಬೀಜವನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಸಂವಿಧಾನ ಶ್ರೇಷ್ಠತೆಯನ್ನ ತಿರಸ್ಕಾರ ಮಾಡಿ ಮನುಸ್ಮೃತಿ ಶ್ರೇಷ್ಠತೆಯನ್ನ ಅವರು ಪ್ರತಿಬಿಂಬಿಸ್ತಾರೆ ಎಲ್ಲ ಒಂದು ಹಂತದಲ್ಲಿ. ಹೀಗಾಗಿ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಕೊಡ್ತಾರಲ್ಲ, ಅದಕ್ಕೆ ಅವ್ರು ಯಾರೂ ಬದ್ಧರಾಗಿರಲ್ಲ. ಹಿಂದೂ ನಾವೆಲ್ಲ ಒಂದು ಅಂತಂದ್ರ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಜಾತಿಗಳು ಒಂದಾಗಿರ್ತವಂತೆ ನೋಡಿಕೊಳ್ಳುವುದು ಆ ಒಂದು ಸಂಘಟನೆ ಕೆಲಸ ಆಕತಿ. ಹೀಗಾಗಿ ಪ್ರತಿ ಗ್ರಾಮದಲ್ಲಿ ನಾವು ನೋಡ್ತೀವಿ, ಸಾಕಷ್ಟು ನಗರ ಪ್ರದೇಶಗಳಲ್ಲಿ ನೋಡ್ತೀವಿ, ಏನು ಅಸ್ಪೃಶ್ಯತೆ ಮತ್ತು ಜಾತೀಯತೆ, ದೇವಸ್ಥಾನ ಪ್ರವೇಶಿಸುವಿಕೆ ನಿಷೇಧ ಐತಲ್ಲ, ಅದ್ರ ಬಗ್ಗೆ ಯಾರು ಅವರು ಮಾತಾಡೋದಿಲ್ಲ. ಮಾತನಾಡದಂತ ಸಂಘಟನೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೈತಿ. ಅದ್ರ ಜೊತೆಗೆ ಇಡೀ ದೇಶದ ತುಂಬಾ ರಾಷ್ಟ್ರೀಯವಾಗಿ ಆಗಿರ್ಲಿ ಅಥವಾ ಅಂತಾರಾಷ್ಟ್ರೀಯವಾಗಿರ್ಲಿ ಎಲ್ಲ ಕಡೆಯೂ ಶಾಖೆಗಳನ್ನ ಹೊಂದಿದೆ ಅಂತ ಏನ್ ಹೇಳ್ಕೊತಾರಲ್ಲ, ಆ ಶಾಖೆಯ ಲೆಕ್ಕವನ್ನ ಕೇಳುವವರು ಯಾರು? ದೇಶಭಕ್ತಿ ಅಂತೇಳಿ ದೇಶ ದ್ರೋಹಿ ಕೆಲಸ ಮಾಡ್ತೈತಿ. ಹಿಂದುತ್ವ ಅಂತೇಳಿ ಹಿಂದುತ್ವದಲ್ಲಿ ಇರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನ ಯಾವುದೇ ಒಂದು ಪ್ರಶ್ನೆ ಮಾಡುವುದಿಲ್ಲ. ಹೀಗಾಗಿ ಈ ಒಂದು RSS ಸಂಘಟನೆ ನೋಂದಣಿ ಆಗಬೇಕು ಅಂತಕ್ಕಂಥ ಒಂದು ವಿಚಾರಕ್ಕೆ ಏನು ಪ್ರಿಯಾಂಕಾ ಖರ್ಗೆ ಅವ್ರು ಕೈ ಹಾಕಿದಾರಲ್ಲ, ಅದಕ್ಕೆ ನಮ್ಮೆಲ್ಲ ದಲಿತ ಸಂಘಟನೆ, DSS ಆಗಿರ್ಬೋದು, ಭೀಮ್ ಆರ್ಮಿ ಆಗಿರ್ಬೋದು, ಬಸವ ಸಮಿತಿ ಆಗಿರ್ಬೋದು, ಈ ಎಲ್ಲರ ಬೆಂಬಲ ಇದೆ. ನಾವು ಎಂದಿಗೂ ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಕ್ಕೆ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ದೆರಡು ಮಾತನ್ನು